ಆ ಕಾಶಿ ಕ್ಷೇತ್ರದ ಮಹಿಮೆ ಏನು? ಆ ಕಾಶಿ ಕ್ಷೇತ್ರ, ಆ ಕಾಶಿಪುರಿ, ಅಲ್ಲಿ ಎಂತಹ ಪಾಪಿಯೂ ಕೂಡ ಮುಕ್ತಿಯನ್ನು ಹೊಂದುತ್ತಾನೆ. ಆ ಕಾಶಿ ಒಂದು ಪವಿತ್ರವಾದ ಅವಿಮುಕ್ತ ಕ್ಷೇತ್ರವಾದ ಆ ಕಾಶಿಪುರಿಯಲ್ಲಿ ಜಗನ್ಮಾತೆ ಜಗದೀಶ್ವರಿ ಪಾರ್ವತಿ ದೇವಿ ಕೇಳ್ತಾ ಇದ್ದಾಳ ಭಗವಾನ್ ಶಂಕರನನ್ನ, ಹೇ ಸ್ವಾಮಿ, ಈ ಕಾಶಿಯ ಕ್ಷೇತ್ರದ ಮಹತ್ವವೇನು? ಭಗವಾನ್ ಶಂಕರ ಹೇಳ್ತಾ ಇದ್ದಾನೆ, ಪಾರ್ವತಿ ನೀನು ಲಕ್ಷ ಪಟ್ಟು ಕೇಳು ಈ ಕಾಶಿಯ ಮಹಿಮೆಯನ್ನ. ಈ ಕಾಶಿ ಕ್ಷೇತ್ರದಲ್ಲಿ ಅನೇಕ ಸಿದ್ಧಗಣರು, ಯೋಗಿಗಳು ಪರಮಾತ್ಮನನ್ನ, ಭಗವಾನ್ ಶಂಕರನನ್ನ ಪಡೆದುಕೊಳ್ಳಬೇಕು ಅಂತೇಳಿ ಕಠಿಣವಾದ ತಪಸ್ಸನ್ನ ಮಾಡ್ತಾರೆ. ಆ ಕಾಶಿ ಕ್ಷೇತ್ರದಲ್ಲಿ ತಪಸ್ಸನ್ನ ಮಾಡಿ, ಭಕ್ತಿಯನ್ನ ಮಾಡಿ, ಪರಮಾತ್ಮನ ಸ್ತೋತ್ರವನ್ನ ಮಾಡಿ, ಭಗವಾನ್ ಶಂಕರನ ಅನೇಕ ಲಿಂಗಗಳದಾವಲ್ಲಿ ಎಲ್ಲಿ ಕಾಶಿ ಕ್ಷೇತ್ರದಲ್ಲಿ ಆ ಲಿಂಗಗಳನ್ನ ಪೂಜೆಯನ್ನ ಮಾಡಿ, ಮಹಾನ್ ಜ್ಞಾನಿಗಳು ಭಕ್ತರು ಕೂಡ ಆ ಕ್ಷೇತ್ರದಲ್ಲಿ ದೇಹತ್ಯಾಗವನ್ನು ಮಾಡೋದ್ರಿಂದ ಅವರಿಗೆ ನೇರವಾಗಿ ಏನಾಗ್ತದೆ ಅಂತಂದ್ರೆ ಪರಮಾತ್ಮನ ಒಂದು ಸಾನ್ನಿಧ್ಯ, ಪರಮಾತ್ಮನ ಒಂದು ಕೈಲಾಸ ಅವ್ರಿಗೆ ಸಿಗ್ತದ. ಆದ್ರೆ ಪಾಪಿಗಳು ಕೂಡ ಅಲ್ಲಿ ಉದ್ಧಾರ ಆಗ್ತಾರ. ಅಲ್ಲಿ ಭಗವಾನ್ ಶಂಕರ ಹೇಳ್ತಾ ಇದ್ದಾನ, ಹೇ ಪಾರ್ವತಿ, ಇಲ್ಲಿ ಏನು ಅಂತಂದ್ರ ಬಾಲಕನಾಗಿರಲಿ, ಯೌವನ ಅವಸ್ಥೆಯಲ್ಲಿರಲಿ, ಮುದುಕನಾಗಿರಲಿ, ಆ ಸ್ತ್ರೀಯು ಕೂಡ ಪವಿತ್ರವಾಗಿರಲಿ ಅಥವಾ ಅಪಪವಿತ್ರವಾಗಿರಲಿ, ಪವಿತ್ರಳು ಅಂತಂದ್ರ ಶುದ್ಧವಾಗಿರಲಿ, ಇಲ್ಲ ಅಪಪವಿತ್ರ ಅಂತಂದ್ರೆ ಅಶುದ್ಧಳು, ಅದರ ಮನಸ್ಸಿನಿಂದ, ಬುದ್ಧಿಯಿಂದ, ತನ್ನ ಕಣ್ಣಿನಿಂದ ಆ ಕೆಟ್ಟದ್ದನ್ನು ನೋಡಿ, ಕೆಟ್ಟದ್ದನ್ನ ವಿಚಾರ ಮಾಡಿ, ಕೆಟ್ಟದ್ದರ ಆಲೋಚನೆಗಳನ್ನು ಮಾಡಿದಂತವಳಿಗೆ ಏನಂತಂದ್ರೆ ಅಪಪವಿತ್ರಳು ಅಂತ ಕರೀತಾರೆ, ಶುದ್ಧವಿಲ್ಲದವಳು ಅಂತ ಕರೀತಾರೆ. ಅಂತ ಸ್ತ್ರೀಯು ಕೂಡ ಕುಮಾರಿ, ಕುಮಾರಿ ಅಂತಂದ್ರೆ ಮದುವೆ ಆಗಲಾರ್ದೆ ಇರ್ತಕ್ಕಂಥ ಆ ಕನೆ, ಮದುವೆ ಆದಂತ ಹೆಣ್ಮಗಳು, ಒಂದೇ ಅಂತಂದ್ರ ಮಕ್ಕಳಾಗಿರುವುದಿಲ್ಲ ಅವಳಿಗೆ, ಒಂದೇ ಅಂತ ಕರೀತಾರೆ. ನಿಮ್ಮ ಭಾಷೆಯಲ್ಲಿ ಬಂಜೆ ಅಂತ ಕರೀತಾರೆ. ವಿಧವೆ, ಪ್ರಸೂತಿ ಅಂತಂದ್ರ ಮಕ್ಕಳಿಗೆ ಜನ್ಮ ಕೊಡುವಾಗ ಆ ತಾಯಿ ಪ್ರಾಣತ್ಯಾಗ ಮಾಡ್ತಾಳೆ. ಮಗುವಿಗೆ ಜನ್ಮ ಕೊಟ್ಟು ಇಲ್ಲ ಕೊಡುವಾಗಲಿ ಕೊಟ್ಟ ಮೇಲಾಗಲಿ ದೇಹತ್ಯಾಗ ಮಾಡ್ತಾಳೆ, ಅಂದ್ರೆ ಸತ್ ಹೋಗ್ತಾಳೆ. ಅಂತ ಹೆಣ್ಮಗಳು ಕೂಡ ಸಂಸ್ಕಾರಹೀನ, ಅವಳಿಗೆ ಯಾವ ಸಂಸ್ಕಾರ ಇದ್ರಬಾರ್ದು. ಗುರು ಅಂದ್ರೆ ಗೊತ್ತಿಲ್ಲ, ದೇವರಂದ್ರೆ ಗೊತ್ತಿಲ್ಲ, ಲಿಂಗ ಅಂದ್ರೆ ಗೊತ್ತಿಲ್ಲ, ಮಹಾತ್ಮರನ್ನೋದು ಗೊತ್ತಿಲ್ಲ, ಧರ್ಮ ಆಚಾರ ವಿಚಾರ ಏನೂ ಗೊತ್ತಿ ಇರಲಾರದ ಸಂಸ್ಕಾರಹೀನ ಆಗಿರ್ತಕ್ಕಂಥ ಸ್ತ್ರೀ ಆಗ್ಲಿ ಪುರುಷರಾಗ್ಲಿ ಆ ಕ್ಷೇತ್ರದಲ್ಲಿ ದೇಹತ್ಯಾಗ ಮಾಡಿದ್ರೆ ಸತ್ರ ಅವರು ಕೂಡ ಅಲ್ಲಿ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಇಲ್ಲಿ ಭಗವಾನ್ ಶಂಕರ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಧರ್ಮವಂತನು ಮುಕ್ತಿ ಹೊಂದುತ್ತಾನ, ಅಧರ್ಮವಂತನು ಕೂಡ ಮುಕ್ತಿಯನ್ನು ಹೊಂದುತ್ತಾನ. ಧರ್ಮವಂತನಿಗೂ, ಭಗವಂತನ ಭಕ್ತರಿಗೂ, ತಪಸ್ವಿಗಳಿಗೂ ಮತ್ತೆ ಎಲ್ಲಾ ಪಾಪ ಕರ್ಮಗಳನ್ನ ಮಾಡಿ ಕಾಶಿ ಕ್ಷೇತ್ರದೊಳಗೆ ಏನು ಸಾಯ್ತಾರಲ್ಲ ಅವರಿಗೂ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಹೆಂಗ ವ್ಯತ್ಯಾಸ ಆಗ್ತದಂತಂದ್ರೆ, ಪರಮಾತ್ಮನ ಭಕ್ತರು ಭಗವಂತನ ಚಿಂತನೆಯನ್ನ ಮಾಡಿ ನೇರವಾಗಿ ಯಾವ ಅಡೆತಡೆಗಳು ಇರಲಾರದೆ, ಯಾವ ನರಕ ದರ್ಶನ ಆಗಲಾರದೆ ಅವರು ನೇರವಾಗಿ ಈ ಮರ್ತ್ಯ ಲೋಕವನ್ನು ಬಿಟ್ಟು ನೇರವಾಗಿ ಪರಮಾತ್ಮನ ಹತ್ರನ ಹೋಗ್ಬಿಡ್ತಾರೆ, ಕೈಲಾಸಕ್ಕೆ ಹೋಗ್ಬಿಡ್ತಾರೆ. ಯಾರು? ಪರಮಾತ್ಮನ ಭಕ್ತರು, ಧರ್ಮವಂತರು, ಸದಾಚಾರವಂತರು, ಪರೋಪಕಾರಿಗಳು, ಸಾಧು ಸಂತರು ಮತ್ತು ಅವರನ್ನು ಪ್ರೀತಿಸ್ತಕ್ಕಂಥ ಭಕ್ತ ಜನರು ಎಲ್ಲರೂ ಕೂಡ ನೇರವಾಗಿ ಪರಮಾತ್ಮನ ಕಡೆ ಹೋಗ್ತಾರೆ. ಆದ್ರೆ ಪಾಪಿಗಳು ಕೂಡ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಇಲ್ಲಿ ಭಗವಾನ್ ಶಂಭೋ ಶಂಕರ ಹೇಳ್ತಾ ಇದ್ದಾರೆ. ಹೆಂಗ
ಪಾಪಿಗಳು ಕೂಡ ಹೆಂಗ್ ಮುಕ್ತಿಯನ್ನು ಹೊಂದುತ್ತಾರ ಅಂತಂದ್ರೆ, ಆದ್ರೆ ಎಲ್ಲಾ ಪಾಪ ಕೃತ್ಯಗಳನ್ನ ಮಾಡತಕ್ಕಂತ ವ್ಯಕ್ತಿ ದೇಹ ತ್ಯಾಗ ಮಾಡಿದ ಅಂದ್ರೆ ಆತ ಮೊದಲು ಎಲ್ಲಿಗೆ ಹೋಗ್ತಾನಂತಂದ್ರೆ ನರಕಕ್ಕೆ ಹೋಗ್ತಾನ. ಆದ್ರೆ ಆ ನರಕದಲ್ಲಿ ಅನೇಕ ಆತನು ಮಾಡಿರ್ತಕ್ಕಂತ ಪಾಪ ಕರ್ಮಕ್ಕೆ ಅನುಗುಣವಾಗಿ ಆತನಿಗೆ ಅಲ್ಲಿ ಶಿಕ್ಷೆ ಆಗ್ತದ. ಶಿಕ್ಷೆ, ಆ ಶಿಕ್ಷೆಯನ್ನ ಸಾವಿರಾರು ವರ್ಷಗಳವರೆಗೆ ಅನುಭವಿಸ್ತಾನ. ಅನುಭವಿಸಿ ಅಲ್ಲಿಂದ ಆ ಪಾಪ ಮಾಡಿರ್ತಕ್ಕಂಥ ಎಲ್ಲಾ ಪಾಪ ಕರ್ಮ ಕಳೆದು ಹೋದ್ಮ್ಯಾಗ, ಆ ಪಾಪ ಕರ್ಮದ ಫಲ ಅನುಭವಿಸಿದ ಮ್ಯಾಗ ಅಲ್ಲಿಂದ ಎಲ್ಲಿಗೆ ಹೋಗ್ತಾನಂತಂದ್ರೆ ಕೈಲಾಸ, ಅಲ್ಲಿ ಮುಕ್ತಿಯನ್ನು ಹೊಂದತ್ತ. ಇಲ್ರಿ ಕಾಶಿಯೊಳಗೆ ಸತ್ರ ಮುಕ್ತಿ ಆಗ್ತದ. ಆದ್ರೆ ಪಾಪಿಗಳಿಗೆ ಈ ರೀತಿ ಅದ, ಅಲ್ಲಿ ಒಂದು ನೇಮ, ಒಂದು ವಿಧಾನ. ಅವ್ರ ನೇರವಾಗಿ ಪರಮಾತ್ಮನ ಹತ್ರ ಹೋಗುದಿಲ್ಲ. ಯಾಕೆ ಹೋಗ್ಲಿಲ್ಲ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಕರ್ಮದ ಫಲ ಅನುಭವಿಸಲೇಬೇಕಲ್ಲ. ಅನುಭವಿಸಲಾರ್ದು ಹೋಗಕ್ಕಾಗಲ್ಲ. ಕಾಶಿಯಲ್ಲಿ ಮುಕ್ತಿ ಹೊಂದುದಂತಂದ್ರೆ ಹೀಗೆ. ಆತ ಕಾಶಿಯಲ್ಲಿ ಅಂತ ದುರಾತ್ಮನಾಗಿದ್ರು ಕೂಡ ಆತ ಸತ್ ಮೇಲೆ ನರಕದಲ್ಲಿ ನೋವನ್ನು ಅನುಭವಿಸಿ ಆ ಪಾಪ ಕರ್ಮದ ಫಲ ಅನುಭವಿಸಿ ಅದಾದ್ಮೇಲೆ ನೇರವಾಗಿ ಎಲ್ಲಿ ಹೋಗ್ತಾನಂತಂದ್ರೆ ಶಿವನ ಹತ್ರ ಹೋಗಿ. ಆದ್ರೆ ಜ್ಞಾನಿಗಳಿಗೆ ಕಾಶಿಯಲ್ಲೇ ಹೋಗಿ ದೇಹ ತ್ಯಾಗ ಮಾಡ್ಬೇಕು ಅನ್ನೋ ನೇಮ್ ಇಲ್ಲ. ಯಾಕಂತಂದ್ರೆ ಆ ಜ್ಞಾನಿ ಭಕ್ತ ಅದು ಯಾವಾಗ್ಲೂ ಮುಕ್ತನೇ ಇರ್ತಾನ. ಅವ ಎಲ್ಲೇ ದೇಹ ಬಿಟ್ರು ಕೂಡ ಅವನಿಗೆ ನೇರವಾದ ಮಾರ್ಗ, ಪರಮಾತ್ಮನ ಹತ್ರ ಹೋಗೋ ಮಾರ್ಗ ಆತನಿಗೆ ತಿಳಿದಿರ್ತದ. ಆ ತಿಳ್ಕೊಂಡ ಬಿಡಿರ್ತಾನೆ. ಅವನ ಮಾರ್ಗ ಸರಳವಾಗಿನೂ ಇರ್ತದ. ಇಲ್ಲಿ ಭಗವಾನ್ ಶಂಕರ ಪಾರ್ವತಿ ದೇವಿಗೆ ಹೇಳ್ತಾ ಇದ್ದಾನೆ.